ಫಾರ್ಮ್ ಹೌಸ್ನಲ್ಲಿ ರಾಶಿ ಸಿಕ್ಕಿರೋ ನಕಲಿ ಮೆಡಿಸಿನ್ ದಂಧೆಯ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೊರಬರ್ತಾ ಇವೆ. ಡ್ರಗ್ ರಾಕೆಟ್ ರಾಜ್ಯ ಮಾತ್ರ ಅಲ್ಲ, ದೇಶದ ಹಲವೆಡೆ ಹಬ್ಬಿರೋ ಅನುಮಾನ ಮೂಡಿದೆ. ಫೇಕ್ ಮೆಡಿಸಿನ್ ಕಿಂಗ್ ಪಿನ್ಗಳಿಗೆ ಬಲೆ ಹಾಕೋದಕ್ಕೆ ಎಸ್ಐಟಿ ರಚನೆಗೆ ಸರ್ಕಾರ ಪ್ಲಾನ್ ಮಾಡಿದೆ. ಬಾಕ್ಸ್ ಗಟ್ಲೆ ನಕಲಿ ಔಷಧಿಗಳು, ಪ್ರತಿಷ್ಠಿತ ಕಂಪನಿಗಳನ್ನೇ ಹೋಲೋ ಲೇಬಲ್ಗಳು. ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯದ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾಗಿರೋ ರಾಶಿ ಫೇಕ್ ಮೆಡಿಸಿನ್ಗಳಿವು. ಫಾರ್ಮ್ ಹೌಸ್ನಲ್ಲಿ ಬರೋಬ್ಬರಿ 6 ಕೋಟಿಗೂ ಅಧಿಕ ಮೌಲ್ಯದ ಔಷಧಿಗಳು ಪತ್ತೆಯಾಗಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳುವಂತೆ ಮಾಡಿದೆ. ರಾಷ್ಟ್ರಮಟ್ಟಕ್ಕೂ ವ್ಯಾಪಿಸಿದೆಯಾ ನಕಲಿ ಔಷಧಿ ಜಾಲ. ದಂಧೆಕೋರರ ಬೇಟೆಗೆ ಎಸ್ಐಟಿ ರಚನೆಗೆ ನಿರ್ಧಾರ. ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿರೋ ರಾಶಿ ನಕಲಿ ಮೆಡಿಸಿನ್ಗಳು ದಂಗಾಗುವಂತೆ ಮಾಡಿದೆ. ತನಿಖೆ ವೇಳೆ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದಿಂದ ನಕಲಿ ಔಷಧಿಗಳನ್ನ ರಾಜ್ಯಕ್ಕೆ ತರ್ತಿದ್ದ ದಂಧೆಕೋರರು ಪ್ರತಿಷ್ಠಿತ ಲೇಬಲ್ ಅಂಟಿಸಿ ಸೇಲ್ ಮಾಡ್ತಿರೋದು ಬಯಲಾಗಿದೆ. ಇದು ಡ್ರಗ್ ರಾಕೆಟ್ ಜಾಲ ಕರ್ನಾಟಕಕ್ಕೆ ಮಾತ್ರವಲ್ಲ, ರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸಿದೆ ಅಂತ ಸಚಿವ ಖಾದರ್ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ, ಸಣ್ಣ ಮಟ್ಟದಲ್ಲ. ಇಲ್ಲದ ಅಷ್ಟು ಧೈರ್ಯ ಅವರಿಗೆ ಬರಲಿಕ್ಕಿಲ್ಲ. ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಇಲ್ಲಿಗೆ ಫಾರಿನ್ ಸ್ಟಿಕ್ ಲೇಬಲ್ ಅಂಟಿಸಬೇಕಾದ್ರೆ ಇವನೊಂದು ಧೈರ್ಯಕ್ಕೊಂದು ಪ್ರಶಸ್ತಿ ಕೊಡಬೇಕು ಇವನಿಗೆ, ಆಯ್ತು. ಅದು ಕೂಡ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಚೆಲ್ಲಾಟ ಆಡೋದ್ರಲ್ಲಿ. ಆದಾಗ ಇದರ ಬಗ್ಗೆ ನಾವು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ತೆಗೊಳ್ಬೇಕು. ಅದನ್ನು ನಾವು ತೆಗೊಳ್ತೇವೆ. ತೆಲಂಗಾಣ ಮತ್ತು ಹಿಮಾಚಲದಿಂದ ಬರಬೇಕಾದ್ರೆ ಇದು ಕರ್ನಾಟಕಕ್ಕೆ ಮತ್ತು ರಾಮನಗರಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ದೇಶದ ಉದ್ದಗಲಕ್ಕೂ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಜಾಲ ಇದೆ. ಇದನ್ನು ಪತ್ತೆ ಹಚ್ಚಿ ನಾವು ಕ್ರಮ ನಾವು ತೆಗೊಳ್ತೇವೆ. ಅದಕ್ಕಾಗಿ ನಾವು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ನಾನು ಮತ್ತು ಗೃಹ ಸಚಿವರಲ್ಲಿ ಚರ್ಚೆ ಮಾಡಿದ್ದೇವೆ. ಸರ್, ಎಸ್ಐಟಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಒಳಗೊಂಡಂತೆ ಯಾರ್ಯಾರನ್ನ ನೇಮಕ ಮಾಡಬೇಕು? ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ನವರು ಮುಖಾಂತರ ಮಾಡುವಂಥದ್ದು. ಇಷ್ಟೇ ಅಲ್ಲ, ಔಷಧಿಗಳು ನಕಲಿ ಅಂತ ಕಂಡು ಬಂದ್ರೆ ಕೂಡಲೇ ಬ್ಲಾಕ್ ಮಾಡ್ತೀವಿ ಅಂತ ಸಚಿವ ಖಾದರ್ ಹೇಳಿದ್ರು. ಸಪ್ಲೈ ಚೈನ್ ಎಂಬ ಸಿಸ್ಟಮ್ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರು 12 ಲಕ್ಷ ಇವತ್ತು ಇದಕ್ಕೆ ಔಷಧಗಳಿದೆ. ಇದನ್ನು ಬಹುಶಃ ಈ ರೀತಿ ನಮ್ಗೆ ಕಂಡು ಏನಾದರೂ ನಕಲಿ ಅಂತ ಕಂಡು ಬಂದ ತಕ್ಷಣ ಅದನ್ನು ನಾವು ಬ್ಲಾಕ್ ಮಾಡಿದರೆ ಅದರ ಮಾಹಿತಿ ಎಲ್ಲರಿಗೂ ಕೂಡ ಹೋಗ್ತದೆ. ಮತ್ತು ಇನ್ನು ಅದಕ್ಕೆ ಬಿಲ್ಲು ಕೂಡ ಜನರೇಟ್ ಆಗುವುದಿಲ್ಲ. ಮತ್ತು ಬಿಲ್ ಅದೆಲ್ಲ ಅಂಗಡಿಯ ಧರ್ಮಕ್ಕೆ ಕೊಡುವುದು ಕೂಡ ಇಲ್ಲ. ಇದನ್ನು ಶೀಘ್ರದಲ್ಲೇ ಕಿಂಗ್ ಪಿನ್ ಬಂಧಿಸ್ತೀವಿ ಎಂದ ಎಸ್ಪಿ. ಫಾರ್ಮ್ ಹೌಸ್ ಮೇಲೆ ದಾಳಿ ವೇಳೆ ನಕಲಿ ಔಷಧ ಸಿಕ್ಕಿವೆ ಅಂತ ರಾಮನಗರ ಎಸ್ಪಿ ಹೇಳಿದ್ದಾರೆ. ಒಬ್ಬನ ಬಂಧನವಾಗಿದೆ, 3 ವಿಚಾರಣೆ ಮಾಡ್ತಿದ್ದೀವಿ. ಪ್ರಮುಖ ಆರೋಪಿ ಪ್ರಶಾಂತ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದು ಆದಷ್ಟು ಬೇಗ ಬಂಧನ ಮಾಡ್ತೀವಿ ಅಂತ ಹೇಳಿದ್ರು. FIR ರಿಜಿಸ್ಟರ್ ಮಾಡಿದ್ದೀವಿ. FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಇಲ್ಲಿವರೆಗೂ ಒಬ್ಬನ ಬಂಧನ ಮಾಡಿದ್ದೀವಿ, 2ರನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಮೇನ್ ಏನು ಇದ್ದಾನೆ ಅವನು ಸದ್ಯಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ. ಕಲ್ಲವರೊಬ್ರದ್ದು 10 ಎಕರೆ ಜಾಗ ಇರುತ್ತೆ. ಆ 10 ಎಕರೆ ಜಾಗನ ಒಬ್ಬ ಏನು ನಮ್ಮಲ್ಲಿ ಮೇನ್ ಅಕ್ಯೂಸ್ಡ್ ಇದ್ದಾನೆ ಅವನು ವರ್ಷಕ್ಕೆ 10 ಲಕ್ಷ ಅಂತ ಲೀಸ್ಗೆ ಪಡೆದಿರ್ತಾನೆ ವ್ಯವಸಾಯಕ್ಕೆ ಅಂತ. ಬಟ್ ಅಲ್ಲಿ ಅವನು ಈ ರೀತಿಯಾದಂಥ ಒಂದು ಇಲ್ಲೀಗಲ್ ದಂಧೆಯನ್ನು ಮಾಡ್ತಾನೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಮುಂಚೆ ಕೆಲಸ ಮಾಡಿದ್ದು, ಅವನಿಗೆ ಈ ಫಾರ್ಮಾ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ನಾಲೆಡ್ಜ್ ಇರೋದ್ರಿಂದ ಆ ಒಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ದಂಧೆಯಲ್ಲಿ ಇಳಿದಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುಮಾರು 1.5 ವರ್ಷದಿಂದ ಇದು ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ನಕಲಿ ಔಷಧ ಜಾಲಕ್ಕೆ ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್. ಇನ್ನೊಂದು ಬೆಚ್ಚಿ ಬೀಳಿಸೋ ವಿಚಾರ ಏನು ಅಂದ್ರೆ, ಕ್ಯಾನ್ಸರ್ ರೋಗಿಗಳ ಪಾಲಿಗೆ ನಕಲಿ ಔಷಧವೇ ಮರಣ ಮೃದಂಗವಾಗಿರೋ ಅನುಮಾನ ಮೂಡಿದೆ. ಕ್ಯಾನ್ಸರ್ ರೋಗಿಗಳ ಪಾಲಿಗೆ ನಕಲಿ ಔಷಧವೇ ಮರಣ ಮೃದಂಗವಾಗಿರೋ ಶಂಕೆನೂ ಇದೆ. ಕ್ಯಾನ್ಸರ್ ರೋಗಿಗಳನ್ನೇ ನಕಲಿ ಔಷಧ ದಂಧೆಕೋರರು ಟಾರ್ಗೆಟ್ ಮಾಡಿದ್ರ? ನಕಲಿ ಔಷಧ ಜಾಲಕ್ಕೆ ಕ್ಯಾನ್ಸರ್ ರೋಗಿಗಳೇ ಬಲಿಯಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ನಕಲಿ ಔಷಧದಿಂದ ಕ್ಯಾನ್ಸರ್ ರೋಗಿಗಳ ಜೀವಕ್ಕೆ ಕುತ್ತು ಬಂದಿರೋ ಶಂಕೆನೂ ಇದೆ. ನಕಲಿ ಕ್ಯಾನ್ಸರ್ ಔಷಧ ಸೇವಿಸಿ ಎಷ್ಟು ಮಂದಿ ಬಲಿಯಾದ್ರೂ ನಕಲಿ ಔಷಧ ಜಾಲ ಕ್ಯಾನ್ಸರ್ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟವಾಡ್ತಿದ್ಯಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಕ್ಯಾನ್ಸರ್ ಔಷಧದ ಹೆಸರಿನಲ್ಲಿ ಭಾರೀ ವಂಚನೆ ನಡೆದಿರೋ ಬಗ್ಗೆನೂ ಜಾಲಾಡ್ಲಾಗ್ತಿದೆ. ನಕಲಿ ಔಷಧಿಗಳು ಈಗಾಗಲೇ ಮಾರುಕಟ್ಟೆಗೆ ಹೋಗಿವೆಯಾ ಅನ್ನೋದರ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತಾಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ನಕಲಿ ಔಷಧಿಗಳ ಬ್ಯಾಚ್ ನಂಬರ್, ಲೇಬಲ್ ಮತ್ತು ಅವಧಿ ಪರಿಶೀಲನೆಗೆ ಸೂಚಿಸಲಾಗಿದೆ. ಅಲ್ಲದೆ ವಶಪಡಿಸಿಕೊಂಡ ಔಷಧಿಗಳ ಮಾದರಿಗಳನ್ನು ಸರ್ಕಾರಿ ಪ್ರಯೋಗಾಲಯಕ್ಕೆ ಕಳುಹಿಸಿ ಟೆಸ್ಟ್ ಮಾಡಲು ಮುಂದಾಗಿದ್ದಾರೆ. ನಕಲಿ ಔಷಧ ಜಾಲದಿಂದ ಕಿದ್ವಾಯಿ ಆಸ್ಪತ್ರೆ ಸುರಕ್ಷಿತ. ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿರೋ ರಾಶಿ ನಕಲಿ ಔಷಧಿಗಳು
ಯಾವ್ಯಾವ ಆಸ್ಪತ್ರೆ, ಮೆಡಿಕಲ್ ಶಾಪ್ ಒಳಗೆ ಸೇರಿವೆ ಅನ್ನೋದು ಈಗ ಆತಂಕ ಮೂಡಿಸಿದೆ. ಇನ್ನು FDA ಬಿಡುಗಡೆ ಮಾಡಿರುವ ನಕಲಿ ಔಷಧ ಕಿದ್ವಾಯಿ ಆಸ್ಪತ್ರೆಗಳಲ್ಲಿ ಬಳಕೆಯಾಗಿಲ್ಲ ಅಂತ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ಪ ಹೇಳಿದ್ರು. ನೀವು ತೋರಿಸಿದ್ರಿ, ಕೆಲವು ಲಿಸ್ಟ್ ತೋರಿಸಿದ್ದೀವಿ, ಅದರೆಲ್ಲ ಚೆಕ್ ಮಾಡಿದೆ. ನಮ್ಮ ಸೆಂಟ್ರಲ್ ಮೆಡಿಕಲ್ ಸ್ಟೋರಲ್ಲಿ ನಾವು ಯಾವುದೇ ಕಂಪ್ನಿಗಳು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಅವರಿಂದ ನಾವು ಯಾವುದೇ ಮೆಡಿಸಿನ್ಸ್ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿಲ್ಲ. ಆ ಕಂಪ್ನಿಗಳಾಗಲಿ ಅದ್ಯಾವುದು ಹೆಸರುಗಳು ನೀವೇನು ಮೆಡಿಸಿನ್ಸ್ ಅಂತ ಇದ್ದೀವಿ ಅಂಥದ್ದು ಯಾವುದು ನಮ್ಮಲ್ಲಿ ಇಲ್ಲ. ಬೆಂಗಳೂರಿನ ಹೊರವಲಯದಲ್ಲಿ ಸದ್ಯಲ್ಲದೆ ನಡೀತಿದ್ದ ನಕಲಿ ಮೆಡಿಸಿನ್ ಮಾರಾಟ ಜಾಲ ಎಲ್ಲರನ್ನೂ ದಂಗಾಗಿಸಿದೆ. ಡ್ರಗ್ ರಾಕೆಟ್ ರಾಜ್ಯ ಮಾತ್ರವಲ್ಲ, ದೇಶದ ಹಲವೆಡೆ ವ್ಯಾಪಿಸಿರೋ ಅನುಮಾನ ಮೂಡಿದೆ. ಇನ್ನು ಅಮಾಯಕರ ಜೀವದ ಜೊತೆ ಚೆಲ್ಲಾಟವಾಡ್ತಿರೋ ಕರಾಳ ದಂಧೆಯ ರಹಸ್ಯ ಮತ್ತಷ್ಟು ಬಯಲಾಗುತ್ತಾ ನೋಡಬೇಕು. ವಿನಯ್ ಜೊತೆ ಪ್ರಶಾಂತ್, TV9 ರಾಮನಗರ.